ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವ್ಲಾಗ್ ಏನಂತಂದರೆ, ನನ್ನ ದಿನ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಬೆಳಿಗ್ಗೆ ಎದ್ದು ನಾನು ಏನೇನು ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡ್ಕೊಳ್ಳೋಣ. ನೀವು 50 ಒಂದು 50 ರೂಪಾಯಿ ಕೊಡಿ. 50 ರೂಪಾಯಿಗೆ ಅಲ್ಲಿಂದ ಹೂ ತಗೊಂಡು ಸೀದಾ ನಾನು ಬಂದಿದ್ದು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಹಾಗೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಮತ್ತೆ ಸೀದಾ ಮನೆಗೆ ಹೊರಟೆ. ಹೋಗ್ತಾ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆನೇ ಹಸುಗಳೆಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತು. ಹಾಗೆ ಹೋಗ್ತಾ ಮತ್ತೆ ಅಲ್ಲಿ ರೋಡಲ್ಲಿ ಒಂದು ಪಿಕಪ್ ಕೂಡ ಕೂತಿತ್ತು. ಸೊ ನಿಲ್ಲಿಸಿ ಸ್ವಲ್ಪ ಹೊತ್ತು ನೋಡಿ ಆ ಬೆಳಗಿನ ಆನಂದನೇ ಒಂಥರ ಬೇರೆ ಥರನೇ ಇರುತ್ತೆ. ಸೊ ಖುಷಿಯಾಯಿತು. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಮತ್ತೆ ಅದನ್ನೇ ಝೂಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೋಡಿಕೊಂಡು, ಅದ್ರ ಫೆದರ್ ತುಂಬ ಲಾಂಗ್ ಆಗಿತ್ತು. ಹತ್ರ ಹೋದರೆ ಖಂಡಿತ ಇರಲ್ಲ. ಈ ನಾಯಿ ನಮ್ಮ ಮನೆ ಹತ್ರ ಇದೆ. ಎಷ್ಟು ಶಾರ್ಪಾಗಿ ಆಡುತ್ತೆ ಅಂತಂದರೆ ಅದರ ಫೇಸ್ ರಿಯಾಕ್ಷನ್ ಎಲ್ಲ ಸಿಕ್ಕಾಬಿಟ್ಟೆ ಬೇರೆ ಬೇರೆ ಥರ ಕೊಡ್ತಾನೆ ಇರುತ್ತೆ. ನನಗೆ ಬಂದಾಗೆಲ್ಲ ಒಂದು ಆಶ್ಚರ್ಯ ಅನಿಸುತ್ತೆ, ಯಾಕೆ ಹಿಂಗೆ ಆಡುತ್ತೆ ಇದು ಅಂತ. ಹಾಗೆ ಬಂದು ಟಿಫನ್ ಮಾಡ್ತಾ ಟಿಫನ್ಗೆ ದೋಸೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಒಂದು ದೋಸೆ ಬಿಟ್ಕೊಂಡು ಅದನ್ನು ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದು ತಿಂದ್ಬಿಟ್ಟು ಈಗ ವರ್ಕು ಕೂಡ ಹೊರಡಬೇಕು. ಹೀಗೆ ದೋಸೆ ಮಾಡಿಕೊಂಡೆ. ಅದಾದಮೇಲೆ ಆಲೂಗಡ್ಡೆ ಪಲ್ಯದ ಜೊತೆಗೆ ತಿಂದ್ಬಿಟ್ಟು ಮತ್ತೆ ವರ್ಕಿಗೆ ಅಂತ ಹೋಗಿ ಮತ್ತೆ ಅಲ್ಲಿ ತುಮಕೂರಿಗೆ ಬಂದಿದ್ದೆ ನಾನು. ಇದು ನಮಸ್ತೆ ಬೆಂಗಳೂರು ಹೋಟೆಲು. ನಮಸ್ತೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಯಾಕಂದರೆ ನಾನು ಈ ಟೈಮ್ಗೆ ಆಲ್ಮೋಸ್ಟ್ 12 ಗಂಟೆ ಆಗಿಬಿಟ್ಟಿತ್ತು. 12 ಗಂಟೆ 1 ಗಂಟೆ ಆಗ್ತಾಯಿತ್ತು. ಯಾಕೆ ಅಂತಂದರೆ ನಾನು ತುಮಕೂರಿಗೆ ಹೋಗಿ ಮತ್ತೆ ವರ್ಕ್ ಮುಗಿಸ್ಕೊಂಡು ವಾಪಸ್ ಬಂದಿದ್ದು. ಅದರ ವೀಡಿಯೋ ಮಾಡಿರಲಿಲ್ಲ. ನೋಡಿ, ಇದು ದೊಡ್ಡ ಫ್ಯಾನು. ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡಿ, ಇದು ಒಂದು 10 ಜನಕ್ಕೆ ಒಂದು ಕಡೆ ಕುತ್ಕೊಂಡ್ರೆ ಬೀಸೋ ಥರ ಇದೆ ಫ್ಯಾನ್. ಇದು ಆ ಥರ ಒಂದು ಫ್ಯಾನ್ ಹಾಕಿದ್ದಾರೆ ನಮಸ್ತೆ ಬೆಂಗಳೂರಲ್ಲಿ. ನೀವು ಯಾರಾದರೂ ತುಮಕೂರು ಕಡೆ ಹೋದರೆ ನಮಸ್ತೆ ಬೆಂಗಳೂರಲ್ಲಿ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಹೋದಾಗ ಒಂದು ವಡೆ ತಗೊಂಡು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿ ಹೋಗಿದ್ವಿ. ಬಟ್ ಆಲ್ಮೋಸ್ಟ್ 1 ಗಂಟೆ ಆಗಿಬಿಟ್ಟಿತ್ತು. ವರ್ಕ್ ಅಂತೂ ತುಮಕೂರಲ್ಲಿ ಸ್ವಲ್ಪ ಕೆಲಸ ಆಗಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಅಂದರೆ ಲಂಚ್ ಬದಲು ನಾವೇನು ಮಾಡಿದ್ವಿ, ಅವಾಗಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಹಸಿವಿರಲಿಲ್ಲ. ಕಾಫಿ ಕುಡ್ಕೊಂಡು ಹಾಗೆ ಒಂದು ವಡೆ ತಿಂದ್ಕೊಂಡು ಅಲ್ಲಿಂದ ನಾವು ಸೀದಾ ಹೋಗಿದ್ದು KGFಗೆ. ಇಲ್ಲಿ ಔಟ್ಸೈಡು ಒಂದು ಸ್ವಿಂಗ್ ಇತ್ತು. ಹಾಗೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡ್ಕೊಂಡ್ವಿ. KGFಗೆ ನಾನು ಡಾಬಾಸ್ಪೇಟೆಯಿಂದ ಕಡೆಯಿಂದ ಹೋದ್ವಿ. ಸ್ವಲ್ಪ ಹಂಗೆ ರೌಂಡ್ ಹೊಡೆದ್ವಿ. ಯಾಕೋ ರೋಡ್ ಗೊತ್ತಾಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಹಿಂಗೆ ತಿರುಗಿಸ್ಕೊಂಡು ಓಡಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಆ ರೋಡಿಂದ ಬರಬೇಕಾದ್ರೆ ರೋಡಲ್ಲಿ ಸ್ವಲ್ಪ ಮಳೆ ಹಾಗೆ ತುಂತುರು ಮಳೆ ಥರ ಬರ್ತಾನೆ ಇತ್ತು. ಸೊ ಹಂಗಾಗಿ ಡಾಬಾಸ್ಪೇಟೆಯಿಂದ ಇವಾಗ ಒಂದು ಹೊಸ ರೋಡ್ ಆಗಿದೆ, ಚೆನ್ನೈ ಹೈವೇ. ಇದು ನಾವು ತೊಗೊಂಡಿರೋದು ಚೆನ್ನೈ ಹೈವೇನೇ. ಹೊಸ ಚೆನ್ನೈ ಹೈವೇಲಿ ನಾವು ಸೀದಾ ಹೋಗಿದ್ದೆ KGFಗೆ. ಆ KGFಲ್ಲಿ ವರ್ಕ್ ಮುಗಿಸ್ಕೊಂಡು ನಾನು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಪರ್ಟಿಕ್ಯುಲರಾಗಿ. ಅಲ್ಲೇ ಬರ್ತಾ ಒಂದವೇ ಊಟಕ್ಕೆ ಅಂತ ಅಂದ್ಬಿಟ್ಟು ಬಟ್ರ್ ಕುಲ್ಚಾ ಮತ್ತು ಕ್ಯಾಶು ಕರಿ ತಗೊಂಡು ಅದನ್ನು ತಿಂದುಬಿಟ್ಟು ಮತ್ತು ರೈಸ್ ಏನಾದರೂ ಇರಬೇಕಲ್ಲ ನಮ್ಮಗಳಿಗೆ. ಹಾಗಾಗಿ ಸ್ವಲ್ಪ ಗೀ ರೈಸ್ ತೊಗೊಂಡ್ವಿ. ಗೀ ರೈಸ್ ತೊಗೊಂಡು ಸ್ವಲ್ಪ ಸಲಾಡ್ ಕೊಟ್ಟಿದ್ರು. ಅದನ್ನು ತಿಂದ್ಕೊಂಡು ಅಲ್ಲಿಂದ ಸೀದಾ ಮಾಲೂರಿಗೆ ಬಂದೆ. ಆ ಮಾಲೂರಲ್ಲಿ ನನಗೆ ಒಂದು ಸ್ವಲ್ಪ ವಿಸ್ಕಾಮಲ್ಲಿ ಕೆಲಸ ಇತ್ತು. ಸೊ ಈ ಆಫೀಸಿಗೆ ಬಂದೆ, ಬಟ್ AT ಇರಲಿಲ್ಲ. ಇದನ್ನು ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾನು ಮನೆಗೆ ಬರೋ ಟೈಮಲ್ಲಿ ಫುಲ್ಲು ಮಳೆ ಬರ್ತಿತ್ತು, ಜೋರು ಮಳೆ ಬರ್ತಿತ್ತು. ಸೊ ಅದೇ ರೋಡಲ್ಲಿ ವಾಪಸ್ ಬಂದು
ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇದಾಗಿತ್ತು ನನ್ನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.